ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್. ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ಮೇಷರಾಶಿಯವರಿಗೆ 2026 ವಾರ್ಷಿಕ ಭವಿಷ್ಯ ಯಾವ ರೀತಿಯಲ್ಲಿ ಇರಲಿದೆ. ಸಾಡೆ ಸಾತಿಯ ಆರಂಭ, ಉಚ್ಚ ಗುರು ನೀಡಲಿದ್ದಾನೆ ರಕ್ಷಣೆ. ಹೌದು, ಮೇಷರಾಶಿಯವರಿಗೆ ಈ ವರ್ಷ ಯಾವೆಲ್ಲ ರೀತಿಯ ಬದಲಾವಣೆಯು ಯಾವ ಕ್ಷೇತ್ರದಲ್ಲಿ ಆಗಲಿದೆ, ಯಾವ ಗ್ರಹ ಸಂಚಾರದ ಪ್ರಭಾವ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪ್ರಮುಖವಾಗಿ ನಿಮ್ಮ ಜೀವನದಲ್ಲಿ ತರಲಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ. ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಶಂ ಶನೇಶ್ವರಾಯ ನಮಃ ಎಂಬ ಕಮೆಂಟ್ ಮಾಡಿ. ಅಶ್ವಿನಿ ನಕ್ಷತ್ರ 4ನೇ ಪಾದ, ಭರಣಿ ನಕ್ಷತ್ರ 4ನೇ ಪಾದ, ಹಾಗೆ ಕೃತಿಕ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿರುವ ವ್ಯಕ್ತಿಗಳು ಮೇಷರಾಶಿಗೆ ಸೇರಲಿದ್ದಾರೆ. ಈ ರಾಶಿಯ ಅಧಿಪತಿ ಕುಜ ಅಂದರೆ ಮಂಗಳನಾಗಿದ್ದಾನೆ. ಮೇಷರಾಶಿಯವರಿಗೆ 2026 ಒಂದು ಮಹತ್ವದ ವರ್ಷವಾಗಿರಲಿದೆ. ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಮತ್ತು ಪಾಠವನ್ನು ಕಲಿಯುವ ಸಮಯವಿದು. ಅತ್ಯಂತ ಮುಖ್ಯವಾದ ಬದಲಾವಣೆ ಎಂದರೆ ಶನಿಯು ನಿಮ್ಮ 12ನೇ ಮನೆಯಾದ ಮೀನ ರಾಶಿಗೆ ಪ್ರವೇಶಿಸಿದ್ದು, ಇದು ನಿಮ್ಮ ಸಾಡೆ ಸಾತ್ಯ 7ರ ಶನಿಯ ಆರಂಭವೆಂದು ಸೂಚಿಸಲಿದೆ. ಇದು ಈ ವರ್ಷಕ್ಕೆ ಒಂದು ಗಂಭೀರವಾದ ಕರ್ಮ ಸಂಬಂಧಿತ ಪ್ರಭಾವವನ್ನು ನೀಡಲಿದ್ದು, ಅದೇ ಸಮಯದಲ್ಲಿ 11ನೇ ಮನೆಯಲ್ಲಿ ರಾಹು ಇರುವುದರಿಂದಾಗಿ ಲಾಭಗಳು ಮತ್ತು ಹೊಸ ಸಂಪರ್ಕಗಳು ದೊರೆಯಲಿದೆ. ಅಲ್ಲದೆ 4ನೇ ಮನೆಯಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಕೌಟುಂಬಿಕ ಸುಖ ಮತ್ತು ಆಸ್ತಿಗೆ ಸಂಬಂಧಿಸಿದ ಅವಕಾಶಗಳು ಲಭಿಸಲಿದೆ. ಈಗ ನಾವು ನೋಡೋಣ ಗ್ರಹಗಳ ಸ್ಥಿತಿಗತಿ ಹಾಗೆ ನಿಮ್ಮ ಜೀವನ ಮೇಲಾಗುವ ಪ್ರಭಾವಗಳು ಯಾವ ರೀತಿಯಲ್ಲಿ ಇರಲಿದೆ ಎಂದು. 2026ರ ವರ್ಷದಲ್ಲಿ ಒಂದು ರೀತಿಯ ಅಗ್ಗಜಗ್ಗಾಟದ ಅನುಭವವನ್ನು ನೀವು ಮಾಡಲಿದ್ದೀರಿ. ಶನಿಯು ವರ್ಷ ಪೂರ್ತಿ ಮೀನ ರಾಶಿಯಲ್ಲಿ ಅಂದರೆ ಮೇಷರಾಶಿಯ 12ನೇ ಮನೆಯಲ್ಲಿ ಇರಲಿದ್ದು, ಇದು ಸಾಡೆ ಸಾತಿಯ ಮೊದಲ ಹಂತವಾಗಿರಲಿದೆ. ಈ ಸಂಚಾರವು ಶಿಸ್ತು, ತಾಳ್ಮೆ, ವಿನಯ ಮತ್ತು ಆರ್ಥಿಕವಾಗಿ ಜಾಗರೂಕತೆಯಿಂದ ಇರಬೇಕೆಂದು ಬಯಸುತ್ತದೆ. ಇದು ಖರ್ಚುಗಳನ್ನು ಹೆಚ್ಚಿಸಬಹುದು, ನಿದ್ರಾಹೀನತೆಯನ್ನು ತರಬಹುದು, ಹಳೆಯ ಶತ್ರುಗಳನ್ನು ಅಥವಾ ಹಳೆಯ ಕರ್ಮಗಳನ್ನು ಹೊರತರಬಹುದು, ಅಥವಾ ಒಂಟಿತನ ಅಥವಾ ಅಶಾಂತಿಯನ್ನು ಉಂಟು ಮಾಡಬಹುದು. ಮತ್ತೊಂದೆಡೆ ಆಧ್ಯಾತ್ಮಿಕ ಏಳಿಗೆಗೆ, ದಾನ ಧರ್ಮ ಮಾಡಲು, ಸರಳ ಜೀವನ ನಡೆಸಲು ಮತ್ತು ವಿದೇಶಿ ಅಥವಾ ದೂರ ಪ್ರದೇಶಗಳಿಗೆ ಸಂಪರ್ಕ ಹೊಂದಲು ಇದು ಅತ್ಯುತ್ತಮವಾದ ಸಮಯವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಗುರುವಿನ ಸಂಚಾರ ಯಾವ ರೀತಿಯ ಪ್ರಭಾವವನ್ನು ನಿಮ್ಮ ಜೀವನದಲ್ಲಿ ನೀಡಲಿದೆ ಎಂದು ನೋಡೋಣ. ಗುರುವಿನ ಸಂಚಾರ ಈ ವರ್ಷ ನಿಮಗೆ ದೊಡ್ಡ ರಕ್ಷಾ ಕವಚದಂತೆ ಕೆಲಸ ಮಾಡಲಿದೆ. 2026ರ ಆರಂಭದಲ್ಲಿ ಗುರು ಮಿಥುನ ರಾಶಿಯಲ್ಲಿ ಅಂದರೆ ಮೇಷರಾಶಿಯ 3ನೇ ಮನೆಯಲ್ಲಿ ಇರುವುದರಿಂದಾಗಿ ಇದು ಸ್ವಂತ ಪ್ರಯತ್ನಗಳಿಗೆ, ಮಾತಿನ ಚಕಮಕಿಗೆ, ಕೌಶಲ್ಯಗಳಿಗೆ ಮತ್ತು ಸಣ್ಣ ಪ್ರಯಾಣಗಳಿಗೆ ಪ್ರೋತ್ಸಾಹವನ್ನು ನೀಡಲಿದೆ. ಎಲ್ಲರೂ ಕಾಯುತ್ತಿರುವ ಅದ್ಭುತ ಸಮಯ ಜೂನ್ 2, 2026ರಂದು ಆರಂಭವಾಗುತ್ತದೆ. ಆಗ ಗುರು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕ ರಾಶಿಗೆ ಅಂದರೆ ಮೇಷರಾಶಿಯ 4ನೇ ಮನೆಗೆ ಪ್ರವೇಶಿಸಲಿದ್ದಾನೆ. ಅಕ್ಟೋಬರ್ 30ರವರೆಗೂ ಅಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದು, ಈ ಸುವರ್ಣ ಕಾಲ ಮನೆಯಲ್ಲಿ ಸಂತೋಷ, ತಾಯಿ ಮತ್ತು ಹಿರಿಯರಿಂದ ಬೆಂಬಲ, ಆಸ್ತಿ ಅಥವಾ ವಾಹನವನ್ನು ಖರೀದಿಸುವ ಅವಕಾಶಗಳು ಹಾಗೆ ಶಿಕ್ಷಣದಲ್ಲಿ ಯಶಸ್ಸನ್ನು ತರಲಿದೆ. ಅಕ್ಟೋಬರ್ 31ರಿಂದ ಗುರು ಸಿಂಹ ರಾಶಿಗೆ ಅಂದರೆ ಮೇಷರಾಶಿಯ 5ನೇ ಮನೆಗೆ ತನ್ನ ಪ್ರವೇಶವನ್ನು ಪಡೆಯಲಿದ್ದು, ಇದು ಸೃಜನಶೀಲತೆ, ಮಕ್ಕಳು, ಬುದ್ಧಿವಂತಿಕೆ, ಮಂತ್ರ ಮತ್ತು ಉನ್ನತ ಶಿಕ್ಷಣವನ್ನು ಪ್ರೋತ್ಸಾಹಿಸಲಿದೆ. ಇದು ಗುರುವಿನ ಸಂಚಾರದಿಂದಾಗಿ ಪ್ರಮುಖವಾಗಿ ಡಿಸೆಂಬರ್ ತಿಂಗಳಿನಲ್ಲಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನು ರಾಹು ಮತ್ತು ಕೇತುವಿನ ಸಂಚಾರ ಮೇಷರಾಶಿಯವರಿಗೆ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ. ರಾಹು ಮತ್ತು ಕೇತು ಕೂಡ ಅನೇಕ ಬಾಹ್ಯ ಘಟನೆಗಳನ್ನು ರೂಪಿಸುತ್ತಾರೆ. ಬಹುತೇಕ ಸಮಯದಲ್ಲಿ ರಾಹು ಕುಂಭ ರಾಶಿಯಲ್ಲಿ ಅಂದರೆ ಮೇಷರಾಶಿಯ 11ನೇ ಮನೆಯಲ್ಲಿ ಮತ್ತು ಕೇತು ಸಿಂಹ ರಾಶಿಯಲ್ಲಿ ಅಂದರೆ ಮೇಷರಾಶಿಯ 5ನೇ ಮನೆಯಲ್ಲಿ ಇರಲಿದ್ದು, ಈ 11ನೇ ಮನೆಯಲ್ಲಿ ರಾಹು ದೊಡ್ಡ ಮಟ್ಟದ ಅನಿರೀಕ್ಷಿತ ಲಾಭಗಳನ್ನು ತರಲಿದ್ದಾನೆ. ನಿಮ್ಮ ಸಂಪರ್ಕಗಳು ಹೆಚ್ಚಿಸಲಿದ್ದಾನೆ. ಆನ್ಲೈನ್ ನೆಟ್ವರ್ಕಿಂಗ್ಗಳಿಗೆ ಮತ್ತು ಬಹುಕಾಲದಿಂದ ಬಾಕಿ ಉಳಿದಿರುವ ಆಸೆಗಳನ್ನು ಈಡೇರಿಸಿಕೊಳ್ಳಲು ತುಂಬ ಒಳ್ಳೆಯ ಸಮಯವಾಗಿರಲಿದೆ. 5ನೇ ಮನೆಯಲ್ಲಿ ಕೇತು ಕೆಲವೊಮ್ಮೆ ಮಕ್ಕಳು, ಪ್ರೀತಿ ಅಥವಾ ವಿದ್ಯಾಭ್ಯಾಸದಿಂದ ದೂರವಾಗುತ್ತಿದ್ದೇವೆ ಎಂಬ ಭಾವನೆಯನ್ನು ಉಂಟು ಮಾಡಬಹುದು ಅಥವಾ ಈ ವಿಷಯಗಳಲ್ಲಿ ಆಳವಾದ ಅರ್ಥವನ್ನು ಹುಡುಕುವಂತೆ ಮಾಡಬಹುದು. ಡಿಸೆಂಬರ್ 6, 2026ರಂದು ಒಂದು ದೊಡ್ಡ ಬದಲಾವಣೆ ಆಗಲಿದೆ. ರಾಹು ಮಕರ ರಾಶಿಗೆ ಅಂದರೆ ಮೇಷರಾಶಿಯ
10ನೇ ಮನೆಗೆ, ಹಾಗೆ ಕೇತು ಕರ್ಕಾಟಕ ರಾಶಿಗೆ ಅಂದರೆ ನಿಮ್ಮ 4ನೇ ಮನೆಗೆ ತನ್ನ ಪ್ರವೇಶವನ್ನು ಪಡೆದು ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಕೀರ್ತಿ ಜವಾಬ್ದಾರಿಗಳ ಮೇಲೆ ಹಠಾತ್ ತೀವ್ರವಾಗ ಗಮನವನ್ನು ಹರಿಸುವಂತೆ ಮಾಡಲಿದೆ. ಅದೇ ಸಮಯದಲ್ಲಿ ಮನೆಯಲ್ಲಿ ಮತ್ತು ಮಾನಸಿಕವಾಗಿ ಆಂತರಿಕ ಬದಲಾವಣೆಯನ್ನು ಉಂಟು ಮಾಡಲಿದೆ. ಇದು ರಾಹು ಮತ್ತು ಕೇತುವಿನ ಸಂಚಾರದಿಂದಾಗಿ ನೀವು ಈ ಸಮಯದಲ್ಲಿ ಅಂದರೆ 2026ರಲ್ಲಿ ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು, ಇನ್ನು ನಿಮ್ಮ ರಾಶಿಯಾಧಿಪತಿ ಅಂದರೆ ಕುಜನ ಸಂಚಾರ, ಕುಜನ ಪ್ರಭಾವ, ಮಂಗಳನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ. ವರ್ಷವನ್ನು ಉತ್ಸಾಹದಿಂದ ಆರಂಭಿಸುತ್ತದೆ. ತನ್ನ ಉಚ್ಚ ರಾಶಿಯಾದ ಮಕರ ಅಂದರೆ 10ನೇ ಮನೆಯಲ್ಲಿ ಜನವರಿ 16ರಿಂದ ಫೆಬ್ರವರಿ 23ರವರೆಗೂ ಸಂಚರಿಸಲಿದ್ದು, ಇದು ನಿಮ್ಮ ವೃತ್ತಿಯಲ್ಲಿ ಧೈರ್ಯ ಮತ್ತು ನಿರ್ಧಾರಗಳಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬಲಿದೆ. ಕುಜ ತನ್ನ ನೀಚ ರಾಶಿಯಾದ ಕರ್ಕಾಟಕ ರಾಶಿಗೆ ಅಂದರೆ ಮೇಷರಾಶಿಯ 4ನೇ ಮನೆಗೆ ಸೆಪ್ಟೆಂಬರ್ 16ರಿಂದ ನವೆಂಬರ್ 12ರವರೆಗೂ ತನ್ನ ಸಂಚಾರವನ್ನು ಮಾಡಲಿದ್ದು, ಈ ಸಮಯದಲ್ಲಿ ಎಚ್ಚರದಿಂದ ನೀವು ಕೆಲಸವನ್ನು ಮಾಡಬೇಕಾಗಿರಲಿದೆ. ಏಕೆಂದರೆ ಗುರುವಿನ ಬೆಂಬಲವಿದ್ದರೂ ಇದು ಕುಟುಂಬದಲ್ಲಿ ಜಗಳ, ಮಾನಸಿಕ ಒತ್ತಡ ಅಥವಾ ಅಶಾಂತಿಯನ್ನು ಕೂಡ ಸೃಷ್ಟಿಸಬಹುದಾಗಿರಲಿದೆ. ಒಟ್ಟಾರೆಯಾಗಿ 2026ರಲ್ಲಿ ಮೇಷರಾಶಿಗೆ ಸೇರಿದ ಜನರು ಜಾಣ್ಮೆಯಿಂದ ಮತ್ತು ತಿಳುವಳಿಕೆಯಿಂದ ನಡೆದುಕೊಳ್ಳಬೇಕಾಗಿರುವ ವರ್ಷವಾಗಿರಲಿದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೆಚ್ಚು ಆದಾಯದಿಂದ ಕೂಡಿರಲಿದ್ದು, ಇದಕ್ಕೆ ಪ್ರಮುಖ ಕಾರಣ ರಾಹುವಾಗಿದ್ದಾನೆ. ಹಾಗೆ ಹೆಚ್ಚು ಖರ್ಚುಗಳಿಗೆ ಶನಿ ಕಾರಣವಾಗಿದ್ದು, ಕುಟುಂಬ ಜೀವನದ ಆನಂದದ ದೊಡ್ಡ ಮೂಲವಾಗಿ ಗುರು ಇರಲಿದ್ದಾನೆ. ಆದರೆ ನಿಮ್ಮ ಆರೋಗ್ಯ, ನಿದ್ರೆ ಮತ್ತು ಮಾನಸಿಕ ನೆಮ್ಮದಿಯನ್ನು ನಿರಂತರವಾಗಿ ಗಮನದಲ್ಲಿಟ್ಟುಕೊಳ್ಳಿ. ನೀವು ಈ ವರ್ಷವನ್ನು ಜೀವನವನ್ನು ಸರಳವಾಗಿಸಿಕೊಳ್ಳಲು, ಹಳೆಯ ಕರ್ಮಗಳನ್ನು ತೊಳೆದು ಹಾಕಿಕೊಳ್ಳಲು ಮತ್ತು ಬಲವಾದ ಮಾನಸಿಕ ಬುನಾದಿಯನ್ನು ಹಾಕಿಕೊಳ್ಳಲು ಬಳಸಿಕೊಂಡರೆ ಸಾಧ್ಯ ದೀರ್ಘಕಾಲೀನ ಫಲಿತಾಂಶವನ್ನು ಸಕಾರಾತ್ಮಕವಾಗಿ ಇಟ್ಟುಕೊಳ್ಳಬಹುದಾಗಿರಲಿದೆ. ಇನ್ನು ಮೇಷರಾಶಿಯವರಿಗೆ ಪ್ರಮುಖವಾಗಿ ತಿಳಿಸುವುದೇನೆಂದರೆ, ಸಾಧ್ಯ ಆರಂಭ, ಶಿಸ್ತು, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಖರ್ಚುಗಳ ಮೇಲೆ ನಿಗಾ ಅಗತ್ಯವೆಂದು ತಿಳಿಸಲಿದ್ದು, 11ನೇ ಮನೆಯಲ್ಲಿ ರಾಹು ಇರುವುದರಿಂದಾಗಿ ಬಲವಾದ ಲಾಭಗಳು ಇರಲಿದೆ. ಸಂಪರ್ಕಗಳು ಮತ್ತು ಆಸೆಗಳು ಈಡೇರಲಿದೆ. ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಮನೆ, ಆಸ್ತಿ, ವಾಹನ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ. ಇನ್ನು ಜನವರಿ ಫೆಬ್ರವರಿಯಲ್ಲಿ ವೃತ್ತಿ ಜೀವನ ಬಲವಾಗಿ ಆರಂಭವಾಗುತ್ತದೆ. ಡಿಸೆಂಬರ್ನಿಂದ ಹಠಾತ್ ಬದಲಾವಣೆಗಳು ಕಂಡುಬರಲಿದೆ. ಆರೋಗ್ಯ, ನಿದ್ರೆ, ಮಾನಸಿಕ ನೆಮ್ಮದಿ ಕಾಪಾಡಿಕೊಳ್ಳುವುದು, ಅನಗತ್ಯ ಜಗಳಗಳಿಂದ ದೂರವಿರುವುದು ಅತ್ಯವಶ್ಯಕವಾಗಿರಲಿದೆ. ಈಗ ನಾವು ನೋಡೋಣ, ಈ ಎಲ್ಲ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ವೃತ್ತಿ ಮತ್ತು ಉದ್ಯೋಗ ಜೀವನ ಯಾವ ರೀತಿಯಲ್ಲಿ ಇರಲಿದೆ. ವೃತ್ತಿ ಮತ್ತು ಉದ್ಯೋಗ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಈ 2026ರಲ್ಲಿ ನೀವು ಕಾಣಲಿದ್ದೀರಿ ಎಂದು. 2026ರಲ್ಲಿ ನಿಮ್ಮ ವೃತ್ತಿ ಜೀವನ ಬಲವಾಗಿ ಮತ್ತು ಆತ್ಮವಿಶ್ವಾಸದೊಂದಿಗೆ ಆರಂಭವಾಗಲಿದೆ. ನಿಮ್ಮ ರಾಶಿಯಾಧಿಪತಿಯಾದ ಕುಜ ಅಂದರೆ ಮಂಗಳ ಉಚ್ಚ ರಾಶಿಯಾದ ಮಕರದಲ್ಲಿ ಅಂದರೆ ನಿಮ್ಮ 10ನೇ ಮನೆಯಲ್ಲಿ ಜನವರಿ 16ರಿಂದ ಫೆಬ್ರವರಿ 23ರವರೆಗೂ ಇರುವುದರಿಂದಾಗಿ ಇದು ಹೆಚ್ಚಿನ ಶಕ್ತಿ, ಅಧಿಕಾರ, ಹೊಸ ಪ್ರಯತ್ನಗಳು ಮತ್ತು ವೃತ್ತಿಪರ ಯಶಸ್ಸಿಗೆ ಸೂಕ್ತ ಸಮಯವಾಗಿರಲಿದೆ. ನಿಮಗೆ ಮನ್ನಣೆ, ಬಡ್ತಿ ಅಥವಾ ನಿಮ್ಮ ನಾಯಕತ್ವ ಗುಣಗಳನ್ನು ತೋರಿಸಲು ಇದು ಉತ್ತಮ ರೀತಿಯ ಸಮಯವಾಗಿದ್ದು, ಹೊಸ ಜವಾಬ್ದಾರಿಗಳು ಸಿಗುವಂತೆ ಮಾಡಲಿದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಧೈರ್ಯ ಹೆಚ್ಚಾಗಲಿದೆ. ಲೆಕ್ಕಾಚಾರದಿಂದ ಹೆಜ್ಜೆ ಇಡುವುದನ್ನು ನೀವು ಮರೆಯಬೇಡಿ. ಇದು ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ನೋಡುವಂತೆ ಮಾಡಲಿದೆ. ಅಂದಾಗ್ಯೂ ಈ ವರ್ಷವಿಡೀ ಪ್ರಮುಖ ಪ್ರಭಾವ 12ನೇ ಮನೆಯಲ್ಲಿ ಇರುವ ಶನಿಯದೇ ಇರುತ್ತದೆ. ಇದರಿಂದಾಗಿ ನಿಮ್ಮ ಕಷ್ಟಕ್ಕೆ ತಕ್ಷಣ ಪ್ರತಿಫಲ ಸಿಗುತ್ತಿಲ್ಲ ಎಂದು ನೀವು ತೆರೆಮರೆಯಲ್ಲಿ ಕಷ್ಟಪಡುತ್ತಿದ್ದೀರಿ ಎಂದು ನಿಮಗೆ ಅನಿಸಬಹುದು. ಕೆಲವೊಮ್ಮೆ ವಿಳಂಬ, ಹೆಚ್ಚುವರಿಯಾದ ಜವಾಬ್ದಾರಿಗಳು ಅಥವಾ ಮೇಲಾಧಿಕಾರಿಗಳಿಂದ ಒತ್ತಡ ಇರುತ್ತದೆ. ಬಹುರಾಷ್ಟ್ರೀಯ ಕಂಪನಿಗಳು, MNC, ವಿದೇಶಿ ಪ್ರಾಜೆಕ್ಟ್ಗಳು, ಆಸ್ಪತ್ರೆಗಳು, ಸಂಶೋಧನಾ ಸಂಸ್ಥೆಗಳು ಅಥವಾ ಬ್ಯಾಕ್ ಎಂಡ್ ಕೆಲಸಗಳಲ್ಲಿ ಇರುವವರಿಗೆ ಈ ಸಂಚಾರ ತುಂಬ ಒಳ್ಳೆಯದು. ಉದ್ಯೋಗಕ್ಕಾಗಿ ಸಂಬಂಧಿಸಿದಂತೆ ವಿದೇಶಿ ಪ್ರಯಾಣ ಅಥವಾ ವರ್ಗಾವಣೆಗಳ ಸಾಧ್ಯತೆ ಬಲವಾಗಿದೆ. ನೀವು ಗುಪ್ತ ಶತ್ರುಗಳು, ಆಫೀಸ್, ರಾಜಕೀಯ ಮತ್ತು ಕಾನೂನು ವಿಷಯಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಜಾಗರೂಕರಾಗಿ ಇರಬೇಕಾಗಿರಲಿದೆ. ಇನ್ನು ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಗುರು ನಿಮ್ಮ 4ನೇ ಮನೆಯಲ್ಲಿ ಇರುವುದರಿಂದಾಗಿ ಕೆಲಸದ ವಾತಾವರಣ ಹೆಚ್ಚು ಸ್ಥಿರವಾಗಿರಲಿದೆ. ಹಾಗೆ ಸಹಕಾರವು ಕೂಡ ನಿಮಗೆ ಉತ್ತಮವಾಗಿರಲಿದೆ. ನೀವು ಈ ಸಮಯದಲ್ಲಿ ಆರಾಮದಾಯಕ ಆಫೀಸ್ ಹಾಗೆ ಸಹಾಯ ಮಾಡುವ ಸಹೋದ್ಯೋಗಿಗಳು ಮತ್ತು ಉತ್ತಮ ವರ್ಕ್ ಲೈನ್ ಬ್ಯಾಲೆನ್ಸ್ ಪಡೆಯಬಹುದಾಗಿರಲಿದೆ. ಶಿಕ್ಷಕರು, ರಿಯಲ್ ಎಸ್ಟೇಟ್, ಕಟ್ಟಡ ನಿರ್ಮಾಣ, ಕೃಷಿ, ಶಿಕ್ಷಣ, ಕೌನ್ಸಿಲಿಂಗ್ ಮತ್ತು
ಮನೆಯಿಂದ ಕೆಲಸ ಮಾಡುವವರಿಗೆ ಇದು ಅದ್ಭುತ ಸಮಯವಾಗಿದ್ದು ಕೆಲಸದಲ್ಲಿ ಉತ್ತಮ ರೀತಿಯ ಅವಕಾಶಗಳು ನಿಮಗೆ ದೊರೆಯಲಿದೆ. ಉತ್ತಮ ಸೌಲಭ್ಯಗಳನ್ನು ನೀವು ಪಡೆದುಕೊಂಡು ಶಾಂತವಾದ ಸ್ಥಳಕ್ಕೆ ಬದಲಾಗುವ ಸಾಧ್ಯತೆ ಇರಲಿದೆ. ಇನ್ನು ಡಿಸೆಂಬರ್ 6ರಂದು ರಾಹು ನಿಮ್ಮ 10ನೇ ಮನೆಗೆ ಅಂದರೆ ಮಕರ ರಾಶಿಗೆ ತನ್ನ ಪ್ರವೇಶವನ್ನು ಪಡೆಯುವುದರಿಂದಾಗಿ ಒಂದು ದೊಡ್ಡ ತಿರುವು ಉಂಟಾಗಲಿದೆ. ಇದು ನಿಮ್ಮ ವೃತ್ತಿ ಮತ್ತು ಕೀರ್ತಿಯ ಮೇಲೆ ಹಠಾತ್ ಅನಿರೀಕ್ಷಿತ ಮತ್ತು ತೀವ್ರವಾದ ಗಮನವನ್ನು ತರಲಿದ್ದು ನೀವು ತ್ವರಿತ ಬದಲಾವಣೆಗಳನ್ನು ಈ ಸಮಯದಲ್ಲಿ ನೋಡಲಿದ್ದೀರಿ. ಹೊಸ ಪತ್ರಗಳು, ಸ್ಥಾನಮಾನದಲ್ಲಿ ಏರಿಕೆ ಅಥವಾ ವೃತ್ತಿ ಕ್ಷೇತ್ರದಲ್ಲಿ ಸಂಪೂರ್ಣ ಬದಲಾವಣೆಗಳನ್ನು ಕಾಣಬಹುದಾಗಿರಲಿದೆ. ನಿಮ್ಮನ್ನು ನೀವು ಸಾಬೀತುಪಡಿಸಲು ಅಥವಾ ಏಕಕಾಲದಲ್ಲಿ ಹಲವು ಜವಾಬ್ದಾರಿಗಳನ್ನು ನಿಭಾಯಿಸಲು ಈ ಸಮಯದಲ್ಲಿ ಅವಕಾಶಗಳು ಸಿಗಲಿದೆ. ಹಾಗೆ ಈ ಸಮಯದಲ್ಲಿ ಒತ್ತಡವನ್ನು ನೀವು ಅನುಭವಿಸಲಿದ್ದೀರಿ. ಸ್ಥಿರವಾಗಿದ್ದರೂ ಕೂಡ ನೈತಿಕವಾಗಿರುವುದು ಹಾಗೆ ಇದು ಒಂದು ಶಕ್ತಿಯುತ ಬೆಳವಣಿಗೆಯ ಕಾಲವಾಗಿರಲಿದೆ. ಈ ಸಮಯದಲ್ಲಿ ಎಚ್ಚರಿಕೆ ವಹಿಸಬೇಕಾದ ಸಮಯವೆಂದರೆ ಸೆಪ್ಟೆಂಬರ್ 18ರಿಂದ ನವೆಂಬರ್ 12ರವರೆಗೂ ಕುಜ ನಿಮ್ಮ 4ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಇರುವುದರಿಂದಾಗಿ ಬಹಳ ಎಚ್ಚರಿಕೆ ನಿರ್ಧಾರಗಳನ್ನು ವಹಿಸಬೇಕಾಗಿರಲಿದೆ. ಕೌಟುಂಬಿಕ ಒತ್ತಡ, ಮಾನಸಿಕ ಅಸಮಾಧಾನ, ಹಾಗೆ ಆಸ್ತಿ ಸಮಸ್ಯೆಗಳು ಅಥವಾ ಕುಟುಂಬದೊಂದಿಗೆ ಭಿನ್ನಾಭಿಪ್ರಾಯಗಳು ಕೆಲಸದ ಮೇಲೆ ನಿಮ್ಮ ಏಕಾಗ್ರತೆಯನ್ನು ಹಾಳು ಮಾಡಬಹುದು. ಹಾಗೆ ಮೇಲಾಧಿಕಾರಿಗಳೊಂದಿಗೆ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು. ಈ ಸಮಯದಲ್ಲಿ ಮನೆಯ ಸಿಟ್ಟನ್ನು ಆಫೀಸಿನ ನಿರ್ಧಾರಗಳಲ್ಲಿ ಸೇರಿಸಬೇಡಿ. ಹೀಗೆ ಈ ಸಮಯದಲ್ಲಿ ಉದ್ಯೋಗಿಗಳು ತಮ್ಮ ಮೊದಲ ತ್ರೈಮಾಸಿಕ, ವಿಶೇಷವಾಗಿ ಜನವರಿ ಮಧ್ಯದಿಂದ ಫೆಬ್ರವರಿ ಅಂತ್ಯದವರೆಗೂ ಬಡ್ತಿಗಳು, ಪತ್ರ ಬದಲಾವಣೆಗಳು ಹಾಗೆ ಹೊಸ ಜವಾಬ್ದಾರಿಗಳಿಗೆ ಅನುಕೂಲಕರವಾಗಿರಲಿದೆ. ವರ್ಷದ ಮಧ್ಯಭಾಗದಲ್ಲಿ ಸ್ಥಿರತೆ ಮತ್ತು ಸಹಕಾರ ವಾತಾವರಣ ಇರಲಿದ್ದು 12ನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ಈ ಸಮಯದಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ಇರಿ. ಹಾಗೆ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸವನ್ನು ನೀವು ಮಾಡಿದರೆ ಶನಿಯಿಂದಾಗಿ ಉತ್ತಮ ರೀತಿಯ ಫಲಿತಾಂಶವನ್ನು ನೀವು ನಿರೀಕ್ಷಿಸಬಹುದು. ತಾತ್ಕಾಲಿಕ ನಿರಾಸೆಯಿಂದಾಗಿ ಉದ್ಯೋಗವನ್ನು ಆತುರವಾಗಿ ಬದಲಾಯಿಸಬೇಡಿ. ನೀವು ವಿದೇಶಿ ಕಂಪನಿಗೆ ಅಥವಾ ರಿಮೋಟ್ ಜಾಬ್ಗೆ ಬದಲಾಗಲು ಯೋಚಿಸುತ್ತಿದ್ದರೆ ಮಾರ್ಚ್, ಏಪ್ರಿಲ್, ಜೂನ್, ಅಕ್ಟೋಬರ್ ಅವಧಿಗಳು ಸಹಕಾರಿಯಾಗಿರಲಿದೆ. ಇದು ಉದ್ಯೋಗ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಇರುವಂತಹ ಮೇಷರಾಶಿಗೆ ಸೇರಿದ ಜನರು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಹಣಕಾಸಿನ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ. ಆರ್ಥಿಕವಾಗಿ 2026ರ ಜೀವನ 2 ಬಲವಾದ ಮತ್ತು ವಿರುದ್ಧ ಶಕ್ತಿಯ ಕಥೆಯಾಗಿರಲಿದೆ. ಒಂದು ಕಡೆ 11ನೇ ಮನೆಯಲ್ಲಿರುವ ರಾಹು ಲಾಭಸ್ಥಾನದಲ್ಲಿ ಆದಾಯ, ಬೋನಸ್ಗಳು, ಇನ್ಸೆಂಟಿವ್ಗಳು, ಕಮಿಷನ್ಗಳು, ಸೈಡ್ ಇನ್ಕಮ್ ಮತ್ತು ಸ್ನೇಹಿತರು, ನೆಟ್ವರ್ಕ್ಗಳು ಮತ್ತು ಸೋಷಿಯಲ್ ಮೀಡಿಯಾ ಮೂಲಕ ಲಾಭವನ್ನು ತರುವ ಸಾಧ್ಯತೆ ಅಧಿಕವಾಗಿರಲಿದೆ. ಇದಕ್ಕೆ ಪ್ರಮುಖ ಕಾರಣ ರಾಹುವಾಗಿದ್ದಾನೆ. ಆದಾಯದಲ್ಲಿ ಹಠಾತ್ ಏರಿಕೆ ಹಾಗೆ ಒನ್ ಟೈಮ್ ಬೆನಿಫಿಟನ್ನು ತರುತ್ತಾನೆ. ಮತ್ತೊಂದೆಡೆ 12ನೇ ಮನೆಯಲ್ಲಿ ಶನಿಯ ಸಂಚಾರ ಅಂದರೆ ವ್ಯಯ ಸ್ಥಾನದಲ್ಲಿ ಶನಿಯ ಸಂಚಾರದಿಂದಾಗಿ ಖರ್ಚುಗಳ ಬಾಗಿಲನ್ನು ತೆರೆಯುವ ಮೂಲಕ ನಿಮ್ಮ ಸಾಡೆ ಸಾತಿಯನ್ನು ಆರಂಭಿಸುತ್ತಾನೆ. ಈ ಖರ್ಚುಗಳು ಆರೋಗ್ಯ, ವಿದೇಶ ಪ್ರಯಾಣ, ಕೌಟುಂಬಿಕ ಅವಶ್ಯಕತೆಗಳು, ಸಾಲಗಳು, ಕಾನೂನು ವಿಷಯಗಳು ಅಥವಾ ದೀರ್ಘಕಾಲೀನ ಹೂಡಿಕೆಗಳ ಮೇಲೆ ಇರಬಹುದು. ಹಣ ಬಂದ ತಕ್ಷಣ ಅದು ಯಾವುದೋ ಒಂದು ಅವಶ್ಯಕ ಕೆಲಸಕ್ಕಾಗಿ ಹೊರಗೆ ಹೋಗುತ್ತದೆ ಎಂದು ನಿಮಗೆ ಅನಿಸಬಹುದು. ನಿಮ್ಮ ಪ್ರಮುಖವಾದ ವಿಷಯವೇನೆಂದರೆ ಕಡ್ಡಾಯ ಖರ್ಚುಗಳನ್ನು ಜಾಣತನದ ಹೂಡಿಕೆಗಳಾಗಿ ಬದಲಾಯಿಸುವುದು. ದಂಡಗಳು, ಹಠಾತ್ ಶಾಪಿಂಗ್ ಅಥವಾ ಅನಾರೋಗ್ಯಕರ ಚಟಗಳಿಗಾಗಿ ಹಣ ಕಳೆದುಕೊಳ್ಳುವ ಬದಲು ಆಸ್ತಿ, ಶಿಕ್ಷಣ, ಆರೋಗ್ಯ ಅಥವಾ ವ್ಯಾಪಾರ ಆಸ್ತಿಗಳಲ್ಲಿ ಪ್ರಜ್ಞಾಪೂರ್ವಕವಾಗಿ ಹೂಡಿಕೆ ಮಾಡಿ. ಇದಕ್ಕೆ ಉತ್ತಮ ಸಮಯವೆಂದರೆ ಜೂನ್ 2ರಿಂದ ಅಕ್ಟೋಬರ್ 30 ಆಗಿರಲಿದೆ. ಗುರು ನಿಮ್ಮ 4ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವಾಗ ಇದು ಆಸ್ತಿ, ಜಮೀನು, ಮನೆ ರಿಪೇರಿ, ಚಿನ್ನ ಅಥವಾ ಶಿಕ್ಷಣ ಯೋಜನೆಗಳಲ್ಲಿ ಸುರಕ್ಷಿತವಾದ ದೀರ್ಘಕಾಲೀನ ಹೂಡಿಕೆಗಳನ್ನು ಮಾಡಲು ಅದ್ಭುತ ಸಮಯವಾಗಿರಲಿದೆ. ನಿಮ್ಮ ಉಳಿತಾಯ ಜಾತಕವನ್ನು ಬೆಂಬಲಿಸುತ್ತದೆ. ಈ ಸಮಯದಲ್ಲಿ ಮನೆ ಅಥವಾ ವಾಹನ ಖರೀದಿಸುವುದು ವಿಶೇಷವಾಗಿ ಅನುಕೂಲಕರವಾಗಿರಲಿದೆ. ಹಾಗೆ ಎಲ್ಲ ರೀತಿಯ ಊಹಾಪೋಹಗಳು, ಜೂಜು, ರಾತ್ರೋರಾತ್ರಿ ಶ್ರೀಮಂತವಾಗುವ ಯೋಜನೆಗಳಿಂದ ದೂರವಿರಿ. ವಿಶೇಷವಾಗಿ ಕೇತು ನಿಮ್ಮ 5ನೇ ಮನೆಯಲ್ಲಿ ಇರುವಾಗ ಶೇರ್ ಮಾರ್ಕೆಟ್, ಕ್ಲಿಪೋ ಅಥವಾ ರಿಸ್ಕ್ ಟ್ರೇಡಿಂಗ್ ಬಗ್ಗೆ ಎಚ್ಚರವಿರಲಿ. ನೀವು ಅನುಭವಿಗಳಾಗಿದ್ದರೆ ನಿಮ್ಮ ವೈಯಕ್ತಿಕ ಜಾತಕ ಈ ಕ್ಷೇತ್ರದಲ್ಲಿ ಬಲವಾಗಿದ್ದರೆ ಮಾತ್ರ ಮುಂದುವರಿಯಿರಿ. ಕುಜ 12ನೇ ಮನೆಯಲ್ಲಿ ಏಪ್ರಿಲ್ 2ರಿಂದ ಮೇ 11ರವರೆಗೂ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ವಿಶೇಷವಾಗಿ ಹೆಚ್ಚಿನ ಮತ್ತು ನಿಯಂತ್ರಿಸಲಾಗದ ಖರ್ಚುಗಳ ಸಮಯ ಇದಾಗಿರಲಿದೆ.
ಈ ಸಮಯಕ್ಕೆ ಮೊದಲೇ ನೀವು ಬಜೆಟನ್ನು ಪ್ಲಾನ್ ಮಾಡುವುದು ಉತ್ತಮವಾಗಿರಲಿದೆ. ಸರಿಯಾದ ಭದ್ರತೆ ಇಲ್ಲದ ದೊಡ್ಡ ಮೊತ್ತ ಹಣವನ್ನು ಸಾಲವಾಗಿ ಕೊಡುವುದನ್ನು ತಪ್ಪಿಸಿ. ಇನ್ನು ಮೇಷರಾಶಿಯವರಿಗೆ ಕೌಟುಂಬಿಕ ಮತ್ತು ಸಂಬಂಧಗಳಲ್ಲಿ ಯಾವ ರೀತಿಯ ಬದಲಾವಣೆಯು ಇರಲಿದೆ ಎಂದು ತಿಳಿಯೋಣ. ಕುಟುಂಬ ಜೀವನವು 2026ರಲ್ಲಿ ವಿಶೇಷವಾಗಿ ವರ್ಷದ ಮಧ್ಯಭಾಗದಲ್ಲಿ ನಿಮ್ಮ ಪಾಲಿಗೆ ಒಂದು ದೊಡ್ಡ ಆನಂದ ಮತ್ತು ನೆಮ್ಮದಿಯ ತಾಣವಾಗಿರಲಿದೆ. ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಗುರು ನಿಮ್ಮ 4ನೇ ಮನೆಯಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಇದು ಹೆಚ್ಚಿನ ಸಹಕಾರಿಯಾಗಿರಲಿದೆ. ಹಾಗೆ ಈ ಸಮಯದಲ್ಲಿ ನೀವು ಅಪಾರವಾದ ಕೌಟುಂಬಿಕ ಸುಖದ ಸಮಯವನ್ನು ನೋಡಲಿದ್ದೀರಿ. ನೀವು ಹೊಸ ಮನೆ ಅಥವಾ ವಾಹನ ಖರೀದಿಸಬಹುದು. ನೀವು ಈಗಿನ ಮನೆಯನ್ನು ನವೀಕರಿಸಬಹುದು. ಹಾಗೆ ಕುಟುಂಬದಲ್ಲಿ ಮದುವೆ, ಮಗುವಿನ ಜನನ ಅಥವಾ ವಿಶೇಷ ಸಮಾರಂಭಗಳು, ಶುಭ ಕಾರ್ಯಗಳು ಈ ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿ ನಡೆಯಲಿದೆ. ತಾಯಿ ಮತ್ತು ಹಿರಿಯರೊಂದಿಗೆ ನಿಮ್ಮ ಸಂಬಂಧ ಸುಧಾರಿಸಲಿದೆ. ಹಾಗೆ ಈ ಸಮಯದಲ್ಲಿ ನೀವು ಮಾನಸಿಕವಾಗಿ ಹೆಚ್ಚು ಸುರಕ್ಷಿತವಾಗಿ ಇರಲಿದ್ದೀರಿ. ಆದರೆ ಕೆಲವು ಮಾನಸಿಕ ಸವಾಲುಗಳು ಈ ಸಮಯದಲ್ಲಿ ಇರಲಿದ್ದು, 5ನೇ ಮನೆಯಲ್ಲಿ ಕೇತು ಡಿಸೆಂಬರ್ 6ರವರೆಗೂ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಮಕ್ಕಳು ಅಥವಾ ಕಿರಿಯ ಕುಟುಂಬ ಸದಸ್ಯರಿಂದ ದೂರ ಇರುವ ಭಾವನೆಯು ಉಂಟಾಗಬಹುದು. ನೀವು ಅವರ ಶಿಕ್ಷಣ, ಆರೋಗ್ಯ ಅಥವಾ ಜೀವನದ ಆಯ್ಕೆಗಳ ಬಗ್ಗೆ ಚಿಂತಿಸಬಹುದು, ಅಥವಾ ಅವರು ಹೆಚ್ಚು ಸ್ವತಂತ್ರವಾಗಿ ಅಥವಾ ಕಡಿಮೆ ಮಾತನಾಡಬಹುದಾಗಿದ್ದು, ಪ್ರೇಮ ಸಂಬಂಧದಲ್ಲಿ ಇರುವವರಿಗೆ ಈ ಸಂಚಾರ ಗೊಂದಲ, ಅತಿಯಾಗಿ ವಿಶ್ಲೇಷಿಸುವುದು ಅಥವಾ ಒಟ್ಟಿಗೆ ಇದ್ದರೂ ಸಂಪರ್ಕ ಕಡಿದುಕೊಂಡಂತೆ ಅನಿಸುವ ಆತಂಕವನ್ನು ತರಬಹುದು. ಇನ್ನು ಕುಟುಂಬ ಜೀವನಕ್ಕೆ ಅತ್ಯಂತ ಕಷ್ಟಕರ ಸಮಯವೆಂದರೆ ಕುಜ ನಿಮ್ಮ 4ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಇರುವಾಗ. ಸೆಪ್ಟೆಂಬರ್ 18ರಿಂದ ನವೆಂಬರ್ 12ರವರೆಗೂ ಇಲ್ಲಿ ಕುಜ ಹಠಾತ್ ವಾದಗಳು, ಕುಟುಂಬದ ಮಾತುಕತೆಗಳು, ಅಹಂಕಾರದ ಘರ್ಷಣೆಗಳು, ಆಸ್ತಿ ವಿವಾದಗಳು, ವಾಹನ ಸಮಸ್ಯೆಗಳು ಅಥವಾ ಬಾಡಿಗೆ ಮನೆಗಳು ಅಥವಾ ನೆರೆಹೊರೆಯವರೊಂದಿಗೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಈ ಸಮಯದಲ್ಲಿ ಕೋಪದಿಂದ ದೊಡ್ಡ ಆಸ್ತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕುಟುಂಬ ವಿಷಯಗಳಲ್ಲಿ ಬಹಳ ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಹಳೆಯ ಜಗಳಗಳನ್ನು ಹೊಸ ವಿವಾದಕ್ಕೆ ನೀವು ಎಳೆಯಬೇಡಿ. ಡಿಸೆಂಬರ್ 6ರಿಂದ ಕೇತು ನಿಮ್ಮ 4ನೇ ಮನೆಗೆ ಬದಲಾಗುವುದರಿಂದಾಗಿ ನೀವು ಮನೆಯಲ್ಲಿ ಹೆಚ್ಚು ಅಂತರ್ಮುಖಿ ಅಥವಾ ಆಧ್ಯಾತ್ಮಿಕರಾಗಬಹುದು. ಜೀವನವನ್ನು ಸರಳವಾಗಿರಿಸಿಕೊಳ್ಳಲು, ವಸ್ತುಗಳನ್ನು ಕಡಿಮೆ ಮಾಡಲು ಅಥವಾ ಮೌನವಾಗಿ ಇಲ್ಲವೇ ಸಾಧನೆಯಲ್ಲಿ ಹೆಚ್ಚು ಸಮಯ ಕಳೆಯಲು ನಿಮಗೆ ಅನಿಸಬಹುದು. ಅದೇ ಸಮಯದಲ್ಲಿ 10ನೇ ಮನೆಯಲ್ಲಿ ರಾಹುವಿನ ಸಂಚಾರವು ವೃತ್ತಿ ಮತ್ತು ಸಾರ್ವಜನಿಕ ಜವಾಬ್ದಾರಿಗಳ ಕಡೆ ಹೆಚ್ಚಿನ ಸೆಳೆತವನ್ನು ಇರಿಸಲಿದೆ. ಆದ್ದರಿಂದ ಮಾನಸಿಕ ಅಂತರವನ್ನು ತಪ್ಪಿಸಲು ನೀವು ಮನೆ ಮತ್ತು ಕೆಲಸಗಳನ್ನು ಪ್ರಜ್ಞಾಪೂರ್ವಕವಾಗಿ ಸಮತೋಲನಗೊಳಿಸಿ. ಇದು ನಿಮಗೆ ಕುಟುಂಬದ ಶಾಂತಿ, ನೆಮ್ಮದಿಯನ್ನು ತರಲಿದೆ. ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮೇಷರಾಶಿಯವರಿಗೆ 2026ರಲ್ಲಿ ಶ್ರದ್ಧಾಪೂರ್ವಕ ಗಮನ ಅವಶ್ಯಕವೆಂದು ತಿಳಿಸಲಿದೆ. ಸಾಡೆ ಸಾತಿ 12ನೇ ಮನೆಯಲ್ಲಿ ಶನಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನಿಧಾನವಾಗಿ ದೀರ್ಘಕಾಲೀನ ಸಮಸ್ಯೆಗಳು ಉಂಟಾಗಲು ಹೆಸರುವಾಸಿಯಾಗಿರಲಿದೆ. ಇವುಗಳನ್ನು ಕೆಲವೊಮ್ಮೆ ಪತ್ತೆ ಹಚ್ಚುವುದು ಕಷ್ಟಕರವಾಗಬಹುದು. ಪ್ರಾಥಮಿಕ ಪರಿಹಾರಗಳು ಮತ್ತು ನಿದ್ರಾ ಶಕ್ತಿಯ ಮಟ್ಟ ಮಾನಸಿಕ ಆರೋಗ್ಯದ ಮೇಲೆ ಇರಬಹುದು. ನೀವು ನಿದ್ರಾಹೀನತೆ, ಕೆಟ್ಟ ಕನಸುಗಳು, ದೀರ್ಘಕಾಲದ ಆಯಾಸ, ಆತಂಕ, ಒತ್ತಡ, ಭವಿಷ್ಯದ ಬಗ್ಗೆ ಭಯ ಅಥವಾ ಮಾನಸಿಕವಾಗಿ ಭಾರವಾದ ಭಾವನೆಗಳನ್ನು ನೀವು ಅನುಭವಿಸಲಿದ್ದೀರಿ. ಏಪ್ರಿಲ್ 2ರಿಂದ ಮೇ 11ರವರೆಗೂ 12ನೇ ಮನೆಯಲ್ಲಿ ಕುಜ ಅಂದರೆ ಮಂಗಳನು ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಕಡಿಮೆ ಶಕ್ತಿ, ಆಯಾಸ, ಕಿರಿಕಿರಿ, ಗಾಯಗಳಾಗುವ ಅಪಾಯ, ಆಘಾತಗಳು ಅಥವಾ ಆಸ್ಪತ್ರೆ ಭೇಟಿಗಳು, ವೇಗವಾಗಿ ವಾಹನ ಚಲನೆ ಮಾಡುವುದು ಮತ್ತು ಆತುರದ ವರ್ತನೆಗಳನ್ನು ತಪ್ಪಿಸಿ. ಮೇ 11ರಿಂದ ಜೂನ್ 20ರವರೆಗೂ 1ನೇ ಮನೆಯಲ್ಲಿ ಕುಜನ ಸಂಚಾರದಿಂದಾಗಿ ಅತಿಯಾದ ಶಕ್ತಿ, ಆದರೆ ರಕ್ತದೊತ್ತಡ, ಜ್ವರ, ತಲೆನೋವು, ಊತಗಳು ಮತ್ತು ಆತುರ ಕಾರಣದಿಂದಾಗಿ ಗಾಯಗಳಾಗುವ ಅಪಾಯವೂ ಇರಲಿದೆ. ಈ ಶಕ್ತಿಯನ್ನು ವ್ಯಾಯಾಮ ಮತ್ತು ಶಿಸ್ತಿನ ಕೆಲಸಕ್ಕೆ ಬಳಸಿ. ಹಾಗೆ ಸೆಪ್ಟೆಂಬರ್ 18ರಿಂದ ನವೆಂಬರ್ 12ರವರೆಗೂ 4ನೇ ಮನೆಯಲ್ಲಿ ಕುಜನ ಸಂಚಾರದಿಂದಾಗಿ ಎದೆ ಮತ್ತು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಎದೆ ಬಡಿತ, ಮಾನಸಿಕ ಒತ್ತಡದ ಕಾರಣದಿಂದಾಗಿ ಹೃದಯದ ಮೇಲೆ ಭಾರ ಮತ್ತು ಮನೆಯಲ್ಲಿ ಶಾಂತಿ ಕದಡುವ ಸಾಧ್ಯತೆ ಇರಲಿದೆ. ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮವೂ ಬೀರಲಿದೆ. ಇದು ಅಪಾಯವನ್ನು ತರಬಹುದು. ಆರೋಗ್ಯಕ್ಕೆ ಅತ್ಯುತ್ತಮವಾದ ಸಮಯವೆಂದರೆ ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಇರಲಿದ್ದು, ಗುರುವಿನ ಶುಭ ದೃಷ್ಟಿ ನಿಮ್ಮ ಮಾನಸಿಕ ಸ್ಥಿರತೆಯನ್ನು, ಮನೆಯ ವಾತಾವರಣವನ್ನು ಮತ್ತು ಚೇತರಿಕೆಯಲ್ಲಿ ಸಮರ್ಥವಾದ ಬೆಂಬಲವನ್ನು ನೀಡಲಿದೆ. ಈ ವರ್ಷ ನೀವು ಶಿಸ್ತುಬದ್ಧ ಜೀವನ ಶೈಲಿಯಲ್ಲಿ
ಪ್ರಜ್ಞಾಪೂರ್ವಕವಾಗಿ ಹೂಡಿಕೆ ಮಾಡಬೇಕಾಗಿರಲಿದೆ. ಸರಿಯಾದ ನಿದ್ರೆ, ಸಮತೋಲನ ಆಹಾರ, ಯೋಗ, ಪ್ರಾಣಾಯಾಮ, ಧ್ಯಾನ ಮತ್ತು ನಿಯಮಿತ ಆರೋಗ್ಯ ತಪಾಸಣೆಯನ್ನು ನೀವು ಅತಿಯಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರಲಿದೆ. ಇದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಎಚ್ಚರಿಕೆ ವಹಿಸಬೇಕಾದ ಪ್ರಮುಖ ಅಂಶವಾಗಿರಲಿದ್ದು, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಶಂ ಶನೇಶ್ವರಾಯ ನಮಃ, ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.